ಅಲ್ಲ, ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ತಿರುಗಿ ನೋಡೋದೇ ಇಲ್ಲ, ಹಾಗೆ ನಿಂತೀಯಲ್ಲ. ಬತ್ತ ಯಾಕೆ ಹಿಂಗೆ ಆತಿದೀಯ ಅನ್ನೋದೇ ಗೊತ್ತಾಗಲ್ಲ ಮರತೆ. ಏನೋ ಹೇಳ್ದ ಕೂಡಲೇ ಮತ್ತು ನಂಗೆ ಇಷ್ಟು ಉದ್ದ ಪಾಠ ಮಾಡೋಕ್ಕೆ ಬತ್ತೀಯ, ಹಂಗಲ್ಲ ಹಿಂಗೆ ಅಂತ. ನೀನು ಈ ಥರ ಮಾಡ್ತೀಯ. ಕೇಳಿದಕ್ಕೆ ಹೌದು ಅಲ್ಲ ಎರಡರಲ್ಲೊಂದು ಹೇಳಿದ್ರೆ ಸಯ್ಯಪ್ಪ. ಯಾಕೆ ಹಿಂಗೆ ಮಾಡ್ತಿದ್ದಿ ನೋಡೋಣ. ಅಲ್ಲ, ಇದು ಅಂಥದ್ದು ಒಂದು ಮಾತಾಡೋದು ಆಡ್ತಾ ಅದೇ ಆಡ್ಕೊಂಡು ಹೋಗಲಿ ಅಂತನಾ. ನಾನು ಅಂದರೆ ಯಾರಿಗೂ ಲೆಕ್ಕಕ್ಕಿಲ್ದಂಗೆ ಆಗೀನಿ ಅಂತ ಮಾಡೋಣ. ಆದರೆ ಇಷ್ಟು ಕಣ್ಣಿ ಕೈ ಹಿಡ್ದಂಗೆ ಇದು ಮಾಡ್ತೀಯಲ್ಲ, ಎಂತ ಅಂತ ಹೇಳೋದ. ಅಲ್ಲ ಅತ್ತೆ, ನಾನು ಹೇಳಕ್ಕೆ ಏನು ಉಳಿಸಿದ್ರಿ ನೀವು? ಆತದ ಆಗಲ್ಲ, ಹೌದು ಅಲ್ಲ, ಹಿಂಗೇನಾರು ಆಪ್ಷನ್ ಇಟ್ಟರೆ ನಾನೇನಾದ್ರು ಹೇಳ್ಬೋದು. ನೀವು ನಿಮ್ಮ ನಿರ್ಧಾರನೇ ಹೇಳ್ತಿದ್ದೀರಿ, ಹಂಗಲ್ಲ ಹಿಂಗೆ ಇರಬೇಕು ಅಂತ. ಹಂಗೆ ಆಗಲ್ಲ ಅಂತ ನಂಗೆ ಗೊತ್ತು. ಹಂಗಾಗಿ ನಾನು ಏನೂ ಮಾತಾಡಲ್ಲ, ಸುಮ್ಮನೆ ನಿಂತೆ. ನಾನೇನಾರು ಒಂದು ಹೇಳೋದು, ನಿಮಗೆ ಬೇಜಾರಾಗೋದು, ಎದುರುತ್ತರ ಕೊಡ್ತೀಯ ಅನ್ನೋದು, ಅವೆಲ್ಲ ಯಾಕೆ ಬೇಕು ಹೇಳಿ. ಅದಕ್ಕೆ ಸುಮ್ಮನಿದ್ದೀನಿ ನಾನು. ನಿಮ್ಗೆ ಏನು ಹೇಳ್ಬೇಕು ಅನ್ನಿಸ್ತದೋ ಎಲ್ಲದನ್ನು ಹೇಳಿ ಹೋಗ್ಬಿಡಿ. ನಂಗೆ ಚೆನ್ನಾಗಿ ಗೊತ್ತು, ಈಗ ಹೇಳ್ತಿರೋ ಮಾತು ಒಂದೂ ನಿಮ್ಮವಲ್ಲ ಅವು. ನಿಮ್ಮ ಮಗ ಅಲ್ಲಿ ಕಿವಿ ಊದಿ ಕಳಿಸ್ಯಾರೆ, ಅದನ್ನು ಬಂದು ನಂಗೆ ಒಪ್ಪಿಸ್ತಿದ್ದೀರಿ ಅಷ್ಟೇ. ನಾನು ಏನು ಮಾಡೋಕ್ಕಾಗ್ತದೆ ಹೇಳಿ, ಏನು ಹೇಳೋಕ್ಕಾಗ್ತದೆ ನಾನು? ಅದಕ್ಕೆ ಸುಮ್ಮನೆ ಇದ್ದೀನಿ. ಎಂತ ನಾ ಏನು ಸಣ್ಣ ಬಾಲ? ಅವನಕ್ಕಿಂತ ಕಿರ್ದಾಗಿದ್ದಾಳನೆ ನಾನು. ಅವನ ಕಿವಿ ಊದಿ ಬಂದು ನಿನ್ನ ಹತ್ರ ಮಾತಾಡೋಕ್ಕೆ ನಂಗೆ ತಲೆಯಲ್ಲೇನು ಬುದ್ಧಿಲ್ಲ? ಮೊದಲೇ ಗೊತ್ತಿದ್ರೆ ನಾನು ಕೇಳ್ತಿದ್ದೆ. ನನ್ನ ಹತ್ರನೇ ಫಸ್ಟ್ ಹೇಳಿದರೆ ನಂಗೆ ಗೊತ್ತೇ ಇಲ್ಲಲ್ಲ ಅದು. ಆದರೂ ಮೊನ್ನೆನೇ ತಾಯಿ ಮಗಳು ಮಾತಾಡೋಷ್ಟೊತ್ತಿಗೆ ಒಂಚೂರು ಗುಮಾನಿ ಬಂತು. ಅಷ್ಟಕ್ಕೆ ಮಾತುಂಡಷ್ಟೇ ಈಚೆಗೆ ಬಂದೆ, ಹಂಗಾಗಿ ಗೊತ್ತಾಗಲ್ಲ. ಈ ಥರ ನಿಶ್ಚಯಿಸಿ ಅಂದರೆ ಎಂತ ಅಂತ ಹೇಳೋದು ಮರತೆ. ನಾಳೆ ನನ್ನ ಕುಲ ಕುಟುಂಬದವರಿಗೆಲ್ಲ ಇದು ಗೊತ್ತಾದರೆ ಏನು ನೋಡೋಣ, ಏನು ಹೇಳ್ತಾರೆ ಅವ್ರ ಮಕ್ಕ ತೋರ್ಸೋಕ್ಕಾಗ್ತದಾನೆ ಅವರಿಗೆ? ಮನೇಲಿ ಒಬ್ರಲ್ಲ ಅಂತ ಇಬ್ಬರು ಗಂಡಸದಾರೆ, ಒಬ್ಬ ಕೆಲಸದವ ಅದಾನೆ. ಅವರೆಲ್ಲ ಇದ್ದಂತೆ ನೀನು ಹೆಣ್ಣು ಹಿಂಗ್ಸ ಹಾಲು ವ್ಯಾಪಾರಕ್ಕೆ ಹೋಗ್ತೀನಿ ಅಂತೀಯಲ್ಲ. ಈಗ ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಒಂದ್ಸತಿ ಹೋದೆ, ಸುಮ್ಮನೆ ಇದ್ದೆ. ಆವಾಗ ಏನಾತ ಹೇಳ? ದೊಡ್ಡ ದಂಡಾತ, ಹೊತ್ತು ದಂಡಾತ. ಈಗ ಮತ್ತೊಂದು ಇದನ್ನು ಮಾಡ್ತೀನಿ ಅಂತ ಹೋಗ್ತಿದ್ದೀಯ. ನನಗೆ ಮನೆ ಒಳಕುರಳಿಗೆ ಹಿಂಗಾಗ್ತದೆ. ನಾವು 4 ಜನರ ಹತ್ರ ಬಳಕೆ ಇದ್ದವ, ಹೆಂಗೆ ಹೋಗ್ಬೇಕವ? ಈಗ ಅವನಿಗೆ ಎಂತಾರು ಪ್ಯಾಟಿಗೆ ಹೋಗ್ಬೇಕಾಗಿ ಬಂತಪ್ಪ, ಅವಲ್ಲಿ ಕೂತಂಗೆ ನೀನು ಹಾಲು ತಗೊಂಡು ಹೋದರೆ ಅದು ಹೆಂಗಿರ್ತದೆ? ಕೇಳಲ್ಲ ಅವರಿಗೆ. ಏನ ಮಾರಯ್ಯ, ನೀ ಇಲ್ಲಿ ಬಂದು ಸುಮ್ಮನೆ ಕೂತೀಯ, ನೀನು ಹೆಂಡತಿ ಹಾಲು ವ್ಯಾಪಾರ ಮಾಡ್ತಾ ಇದೆ ಅಂತ ಏನು ಉತ್ತರ ಕೊಡ್ತಾನವ? ಹೌದು ಅತ್ತೆ, ನನಗೂ ಅರ್ಥ ಆಗ್ತದೆ. ನೀವು ಯಾವಾಗ ನೋಡಿದ್ರೂ ಕುಲ ಕುಟುಂಬ ಅಂತಲೇ ಇರ್ತೀರಿ. ಅಲ್ಲ, ಅವ್ರು ಚೆನ್ನಾಗೂ ಅದಾರೆ, ನನಗೂ ಗೊತ್ತದು. ಅವ್ರಿಗೆ ಸರಿಯಾಗಿ, ಅವ್ರ ಗೌರವಕ್ಕೆ ಸರಿಯಾಗಿ ನಾನು ನಡ್ಕೋಬೇಕು ಅಂತಲೂ ನಂಗೆ ಗೊತ್ತು. ಯಾವಾಗ ಗೊತ್ತಾ? ಮನೇಲಿ ಎಲ್ಲರೂ ಹಾಗೆ ಇದ್ದರೆ. ನೀವೀಗ ಹೇಳಿದ್ರಲ್ಲ, ಕುಲ ಕುಟುಂಬದವರು ಎಲ್ಲ ಏನಂತಾರೆ, ತಲೆ ತೆಗೆಸ್ಬೇಕಾಗ್ತದೆ ನಾನು ಅಂತ. ನಿಮ್ಮ ಮಗ ಕುಡ್ಕೊಂಡು ರೋಡಲ್ಲಿ ಬಿದ್ದಾಗ ಯಾರು ಏನು ಹೇಳಲ್ಲ? ನಂಗೆ ಇದನ್ನೇ ಹೇಳಿ ಹೇಳಿ ಸಾಕಾಗಿದೆ. ಅವಾಗ ನಿಮ್ಮ ಕುಲ ಕುಟುಂಬದವ್ರು ಏನು ಹೇಳಲ್ಲ? ನಿಮಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಅನ್ನಿಸ್ಲ ನಿಮಗೆ? ಎಷ್ಟು ದಿವಸ ಹೇಳಿರಿ ನಿಮ್ಮ ಮಗಗೆ ಹಂಗೆ ಮಾಡಬೇಡ, ನಮ್ಮ ಮರ್ಯಾದೆ ಕಡಿಮೆ ಆಗ್ತದೆ ಅಂತ ಎಷ್ಟು ದಿವಸ ಹೇಳಿರಿ? ಅದೊಂದಾತ. ಆಮೇಲೆ ಕೂತ್ಕೊಂಡಿರ್ಬೇಕಾರೆ ನೀನು ಹಾಲು ತಗೊಂಡು ಹೋದ್ರೆ ಏನು ಅಂತಾರೆ? ಅವ್ರು ಯಾಕೆ ಅಲ್ಲಿ ಕೂರ್ಬೇಕು? ಕೆಲಸ ಇಲ್ಲದೆ ಪೇಟೆಗೆ ಎಂತಕ್ಕೆ ಹೋಗ್ಬೇಕು ಅವರು? ಯಾಕೆ ತೋಟ ಗದ್ದೆ ಇಲ್ಲ? ಹೋಗಲಿ ಅಲ್ಲಿಗೆ, ನಾನು ಹೋಗಿ ಕೊಟ್ಟು ಬರ್ತೀನಿ. ಹಾಲು ಕೊಡುವಾಗ ಅವ್ರು ಹೆಂಗೆ ಕೊಡ್ತಿದ್ರು, ಏನು ಮಾಡ್ತಿದ್ರು ಅಂತ ನಾನು ನೋಡೀನಿ, ನೀವು ನೋಡಿರಿ. ಒಂದು ಚೂರಾರು ದುಡ್ಡು ಮನೆಗೆ ಬರ್ತಿತ್ತಾ? ಹಿಂಡಿ ತರಿಸ್ಕೊಳೋದೇ ಹರ್ಮಗಲ್ಲ ಆತಿತ್ತು. ಇನ್ನೂ ಹಾಗೆ ಮಾಡ್ತಿದ್ರೆ ನಾನು ಒಬ್ಬಳಿದ್ದೆ, ಹೆಂಗೂ ನಡೀತಿತ್ತು. ಈಗ ಹಂಗಲ್ಲ. ಸಣ್ಣ ಮಗ ಅದಾನೆ ನನಗೆ, ಅವನ ಆರೋಗ್ಯದ ಬಗ್ಗೆ ಆಗಲಿ, ಬೇರೆ ಖರ್ಚಿನ ಬಗ್ಗೆ ಆಗಲಿ ನಾನು ನೋಡ್ಬೇಕಲ್ಲ. ಈ ಅಡಿಕೆ ಕೊಯ್ಲು ಟೈಮಲ್ಲಿ ದುಡ್ಡು ಇರ್ತದೆ, ಹೆಂಗೋ ನಡೆದು ಹೋಗ್ತದೆ. ಆಮೇಲೆ ಯಾರ ಹತ್ರ ಬೇಡ್ತಿರೋಕ್ಕಾಗ್ತದೆ ನಾನು? ಅವ ಹಂಗೆ ಮಾಡಲ್ಲಂತೆ. ಹೇಳೇನೆ, ಏನು ಮನುಷ್ಯರು ಒಂದು ಸರಿ ತಪ್ಪು ಮಾಡಿದ ಕೂಡಲೇ ಯಾವಾಗಲೂ ಅದನ್ನೇ ಮಾಡ್ತಿರ್ತಾರೆ ಅಂತನ? ಏನು ನಿಂಗೊಬ್ಬನಿಗೆ ಮಗನ? ಅವನಿಗೆ ಮಗಿಲ್ಲ, ಅವನಿಗೆ ಜವಾಬ್ದಾರಿ ಇಲ್ಲ? ಬೇಜಾರು ಮಾಡ್ತಿದ್ದ.
ಅದಕ್ಕೊಬ್ಳಿಗೆ ಮಗನ ಹಂಗಾರೆ ನಂಗೆ ಮಗಲ್ಲನು, ಅವನಿಗೋಸ್ಕರ ಅಂತ ನಾನು ಏನೇನೆಲ್ಲ ಮಾಡ್ತಿದ್ದೀನಿ ಅಂತಾನೆ. ಈಗ ಎಲ್ಲ ಒಂಚೂರು ಸಮ ಆಗಷ್ಟೊತ್ತಿಗೆ ಹಿಂಗೆ ಮಾಡ್ದಕ್ಕ ಮತ್ತು ಅವನ ಅಭ್ಯಾಸ ಜಾಸ್ತಿ ಮಾಡ್ಕೊಂಡ್ರೆ ಏನು ಮಾಡೋದ? ಇದನ್ನು ತಗೊಂಡು ಹೋಗಿ ಕೊಡೋಕೆ ಶುರು ಮಾಡಿದ್ಮೇಲೂ ಅಭ್ಯಾಸ ಜಾಸ್ತಿ ಆದರೆ ಏನು ಮಾಡೋದು? ಏನು ಮಾಡ್ತೀರಿ? ಹಾಲು ಕೊಟ್ಟು ದುಡ್ಡು ಒಂಚೂರು ಮನೆಗೆ ಬರದೆ ಬೇರೆ ಅಂಗಡಿಗೆ ಹೋದರೆ ಅವಾಗ ಏನು ಮಾಡ್ತೀರಿ? ಹಂಗೆ ಮಾಡಲ್ಲಂತೆ ಅವ ಅಂತ ನಾ ಹೇಳಿದ್ನೇ ಇಲ್ಲ. ಈಗ ಎಷ್ಟು ಸತಿ ಹೇಳೋದು, ಇನ್ನು ಹೆಂಗೆ ಹೇಳೋದು? ಏನು ಯಾವ್ದೇ ಬಗ್ಗೆ ತೋರ್ಸೋಕ್ಕಾಗ್ತದಾನೆ? ಅವನೊಂದು ಮಾತು ಆಡ್ತಾನೆ, ಕಳ್ಳಿಗೆ ಬೆಂಕಿ ಕೊಟ್ಟಂಗೆ ಆಗ್ತದೆ. ಅಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ. ನಂಗೊಂದು ಬೆಲೆಯೇ ಇಲ್ದಿದ್ದಂಗೆ ಆಗ್ತದೆ ಅಮ್ಮ, ನಾನು ಹೆಂಗಿರಲಿ ಮನೇಲಿ ಅಂತಾನೆ. ಎಂತಂದ್ರೆ ಎಂತ ಮಾತಾಡ್ತಿದ್ದೀರಿ? ಓ ಬಂದ್ರನ? ಅಲ್ಲ ಬಂದರು ಎಂತ ಮಾಡಿದ್ರು, ನೀ ಏನು ಹೇಳಿದ್ರು, ಹೇಳಿದ್ನಾಗಲಿ ನಾನು ಹೇಳಿದ್ನಾಗಲಿ ಎಲ್ಲಿ ಸಮಾಧೆ ಅಂತ ಹೇಳ್ತೀರಿ. ಈ ಸತಿನೂ ಹಾಗೆ ಮಾಡಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಏನು ಸೊಸೆ ಏನು ತೀರ್ಮಾನ ಮಾಡ್ಕೊಂಡದೆ ಅಂತ ಗೊತ್ತಲ್ಲ, ಗೊತ್ತಿಲ್ಲದೆ ಏನಿಲ್ಲ ನಿಮಗೆ. ಮಾವ ಸೊಸೆಗೆಲ್ಲ ಗೊತ್ತಿರ್ತದೆ. ಸಮಾನ ಇದು ಮಾಡೋದು ಸಮಾನಂದ್ರೆ ಮನೆಯಲ್ಲೇ ಹೆಣ್ಣು ಹಿಂಗ್ಸೆ ಇದ್ದಾಳೆ, ನಾನು ಬೆಳಿಗ್ಗೆ ಸಾಯಂಕಾಲ ಹಾಲು ವ್ಯಾಪಾರಕ್ಕೆ ಹೋಗಿ ಬರ್ತೀನಿ ಅಂದರೆ ಇದು ಯಾವ ಥರ? ಯಾರ್ಯಾರು ನಮ್ಮ ಕುಲ ಕುಟುಂಬದಲ್ಲಿ ಈ ಕೆಲಸ ಮಾಡ್ಯಾರ? ಅದಕ್ಕೆ ಗೊತ್ತಿಲ್ಲ. ಆಮೇಲೆ ಬಂದಳ ನಿಮಗೆ ಗೊತ್ತಿಲ್ಲ ನೋಡಿ. ಅದು ಏನು ಹೇಳ್ತೀರಾ ಹೇಳಿ. ಅವಂತೂ ಭಾಳ ತಲೆ ಕೆಡ್ಸ್ಕೊಂಡಾನೆ. ಎಂತ ತಲೆ ಕೆಡ್ಸ್ಕೊಂಡನವ? ಇದ್ರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಅಂತ ಅದೆಯೇ? ಈಗ ನಂಗೊಂದು ಹೇಳು, ವಾಗೇಶಿಗೆ ಸರಿತ ಹಾಲು ತಗೊಂಡು ಹೋಗ್ತದೆ ಅನ್ನೋ ಸಿಟ್ಟ, ಇಲ್ಲ ಅವನಿಗೆ ಹಾಲು ತಗೊಂಡು ಹೋಗೋಕೆ ಆಗಲ್ಲ ಅನ್ನೋ ಸಿಟ್ಟ ಹೇಳು. ಎಂತಕ್ಕಾಗ ಅವ್ನು ಹೆಚ್ಚು ಸಿಟ್ಟು ಮಾಡ್ತಾ ಇದ್ದಾನೆ? ಎಂತಕ್ಕೆ ಅಂತೇಳಿ ಅದನ್ನೇನು ತಕ್ಕಡಿಗೆ ಹಾಕಿ ತೂಗಿ ಪಾಲ್ ಮಾಡಿ ಹೇಳಕ್ಕಾಗ್ತದನ್ರಿ? ಎರಡು ಸಿಟ್ಟೆ ಅವನಿಗೆ. ಮನೇಲಿ ನಾನು ಇದ್ದೀನಲ್ಲ, ಅವಾಗೆಲ್ಲ ತಗೊಂಡು ಹೋಗ್ತಿದ್ದೆ ಹಾಲು, ನಾನೇ ತಗೊಂಡು ಹೋಗ್ತೀನಿ. ಈಗ ಈ ಸತಿಯಿಂದ ಒಂದು ಇದೊಬ್ಬಳು ಎಂತಕ್ಕೆ ಅಂತ ಅವ್ನು ಹೇಳೋದು. ಅದು ಅಲ್ಲದೆ ಹಿಂಗೆ ಹಿಂಡು ಹಿಂಗ್ಸಿ ಹೋಗ್ಬೇಕಾಗಿರೋದೇನು, ಗಂಡಸಿಲ್ಲನು ನಾನು ಅಂತಾನೆ. ಸಯ್ಯಲ್ಲ, ಹೆಣ್ಣು ಹಿಂಗ್ಸ ಎಂತಕ್ಕೆ ತಗೊಂಡು ಹೋಗ್ಬೇಕು ಆ ಹಾಲು ಅನ್ನೋದು ಅವನ ಇದಲ್ಲನ. ಹೂನೆ ಸರಿತಾ, ಅವನು ಹೇಳೋದು ಒಂದಕ್ಕೆ ಸಮನೆಯ ಬೇಡ. ಹಿಂಗ್ಸ್ರಲ್ಲ ಎಂತಕ್ಕೆ ಬೆಳಿಗ್ಗೆ ಸಾಯಂಕಾಲ ಅದೇನು ಅಷ್ಟು ಸುಲಭ ಅಲ್ಲ ಹೋಗಿ ಬರೋದು ಅಂದರೆ. ಬಾಯಲ್ಲಿ ಹೇಳ್ದಷ್ಟು ಸುಲಭಕ್ಕೇನು ಆಗಲ್ಲ. ಬೇಡ ಬಿಡು, ಗಂಡಸ್ರೇ ತಗೊಂಡೋಗ್ಲಿ. ಈಗ ಈಗಲಾರ ಗೊತ್ತಾತಾ? ನಾ ಹೇಳಿದ್ರೆ ಎಲ್ಲ ತಪ್ಪು ಅಂತಿದ್ದೆ. ಯಾವುದೊಂದಕ್ಕಾರು ಸಪೋರ್ಟ್ ಮಾಡ್ಕೊ ಬರ್ತಿದ್ರು ನಿನ್ನ ಮಾವ, ಅವರೇ ಹೇಳ್ತಾ ಇದ್ದಾರೆ. ಇನ್ನಾರು ಸ್ವಲ್ಪ ಸುಮ್ಮನೆ ಆತೀಯಾ? ಅಲ್ಲ ಮಾವ, ನೀವು ಹಿಂಗೆ ಹೇಳ್ತೀರಲ್ಲ, ಏನು ಮಾಡ್ತಾರೆ ಅವರು ಅಂತ ನಿಮಗೂ ಗೊತ್ತು. ನನಗೆ ಅನ್ಸೋದು ಈಗ ಅತ್ಲಾಗ ಬೇಡ, ಹಾಲು ಕೊಡೋದೇ ಬೇಡ ಅಂತ ಕಾಣ್ತಾ ಇದೆ ನನಗೆ. ಅದು ಯಾಕೆ ಹಂಗಂತೀಯ? ನಾ ಈಗೇನು ಹೇಳಿದೆ ಹೇಳೋ? ಹಿಂಗ್ಸ್ರು ಹಾಲು ತಗೊಂಡು ಹೋಗೋದು ಬೇಡ. ಈಗ ಅವನು ಹೇಳೋದು ಒಂದಕ್ಕೆ ಸಮನೆಯ. ಸಣ್ಣ ಬಾಲೆ ಎರಡೆರಡು ಹೊತ್ತು ಹೋಗಿ ಬರೋದು ಅಂದರೆ ಆಗಲ್ಲ ನಿಂಗೆ ಒಂದೇ ಸಮ. ನಿನ್ನ ಅಜ್ಜಿ ಹತ್ರ ನಾವು ಎಷ್ಟೊತ್ತಿಗೂ ಸುಮ್ಮನಿರಲ್ಲ. ಬೇಡ ಬಿಡು. ನೀ ಹೇಳೋದೇನು, ಅವ ಹಾಲು ತಗೊಂಡು ಹೋದರೆ ಏನು ಮಾಡ್ತಾಯಿದ್ರು ನೋಡಿರಿ ಅಂತ ನೋಡಿ. ನನಗೂ ಗೊತ್ತು, ನಿನ್ನ ಅತ್ತಿಗೂ ಗೊತ್ತು. ಅದಕ್ಕೇನಷ್ಟು ಬುದ್ಧಿ ಇಲ್ಲ ಅನ್ನೋದೇನಿಲ್ಲ. ಆ ಹಾಲು ತೊಗೊಂಡು ಹೋದ್ರೆ ಅದೇನು ದುಡ್ಡು ಮನೆಗೆ ಬರೋಲ್ಲ. ಈಗ ಹೆಂಗಸರು ತೊಗೊಂಡು ಹೋಗ್ತಾರೆ, ಅವನಿಗೆ ಅದಕ್ಕೆ ಮರ್ಯಾದೆ ಕಡಿಮೆ ಅಂತ ಹೇಳೋದಲ್ಲ. ಗಂಡಸು ಅಂತ ನಾನಿದ್ದೀನಲ್ಲ, ಗುಂಡದನೆ. ಬೇಡ, ಮನೆಯವ್ರು ಯಾರು ಬೇಡ. ಎಲ್ಲರಿಗೂ ಅದೊಂಥರ ಅವಮಾನನೇ. ನಿನ್ನ ಅತ್ತೆ ಹೇಳ್ದಂಗೆ ಕುಲ ಕುಟುಂಬದವರೆಲ್ಲ ಏನಾರು ಹೇಳ್ತಾರೆ, ಅದೇನು ಸುಳ್ಳೇನಲ್ಲ. ಯಾರು ನಮ್ಮ ಇದರಲ್ಲಿ ಹೆಂಗಸರು ಹಾಲು ತೊಗೊಂಡು ಹೋಗಲ್ಲ, ಗಂಡಸರು ತೊಗೊಂಡು ಹೋಗಲ್ಲ. ಮೊನ್ನೆ ಕೆಲಸದವ ಅದಾನಲ್ಲ, ಅವನ ಹತ್ರ ಕೊಟ್ಟು ಕಳಿಸಿದ್ರು ಸಹ್ಯ. ಹೇಳ್ತೀನಿ ನಾನು ವಾಗೇಶನ ಹತ್ರ, ಅವನಿಗೆ ಗೊತ್ತಾಗ್ತದಪ್ಪ. ಗೊತ್ತಾಗ್ದೇನೆ ಅವನಿಗೂ ಒಂಥರ ಅವಮಾನನೇ. ಬೇಡ, ಯಾರು ತಗೊಂಡು ಹೋಗೋದು ಬೇಡ, ಗುಂಡು ತಗೊಂಡು ಹೋಗಲಿ. ಏನೇ ವಸಂತ, ಯಾರು ಬೇಡ, ನಮ್ಮ ಮನೆಯವ್ರು ಯಾರು ಬೇಡ, ಗುಂಡ ತಗೊಂಡು ಹೋಗಿ ತಗೊಬರ್ಲಿ. ಅದೇನದ ಈಗ ಅವನ ಬೈಕ ಗುಂಡು ಕೊಡಕ್ಕೂತಾನ. ಬಸ್ಸಿಗೆ ಹೋಗಿ 1-2 ಗಂಟೆ ಅಲ್ಲೇ ಅವ್ನು ಕೂತ್ಕೊಂಡ್ರೆ ಬಸ್ ಕಾಯ್ತಾ
ಮನೇಲಿ ಕೆಲಸ ಮಾಡೋರು ಯಾರು? ಮಾತಾಡ್ತೀರಿ. ಅಪ್ಪನ ತಾಗಿದ್ದೊಂದು ಹೇಳಲ್ಲ ನೀವು. ಅದ್ರ ಬದಲು ಅವನೇ ತಗೊಂಡೋದ್ರೆ ಏನಾಗ್ತದೆ ನೋಡೋಣ. ಇಷ್ಟೊತ್ತು ನಾನೆಂತ ಹರಿಕತೆ ಹೇಳಿದ್ನಾ? ಅವ್ನು ತಗೊಂಡು ಹೋದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲನೇ ನಿಂಗೆ? ಗುಂಡಿಗೆ ಅಂತ ಬೈಕ್ ಕೊಡ್ಬೇಕವ? ಸ್ಕೂಟಿ ತಗೋತಾ ಇದೆಯಲ್ಲ ಸರಿತಾ, ಅದರಲ್ಲೇ ಹೋಗಿ ಬರ್ತಾನೆ ಗುಂಡ. ಅಲ್ಲ, ಮತ್ತೊಂದು ಥರದ ಇದು ಮಾಡ್ತೀರಲ್ಲ. ಈಗ ಅವ್ನು ಸಿಟ್ಟು ಮಾಡದೆ ಬಿಡ್ತಾನ? ಮನೆ ಕೆಲಸದವ ಪೇಟೆ ತಿರುಗದ, ಇವ ಇಲ್ಲಿ ತೋಟ ಗೆದ್ದಿಗೆ ಹೋಗದ. ಅವನು ಎಲ್ಲಿ ಪೇಟೆ ತಿರುಗ್ತಾನೆ? ಹೋತಾನೆ, ಹಾಲು ಕೊಡ್ತಾನೆ, ಬತ್ತಾನೆ. ಇವನ ಗದ್ದಿಗೆ ಇವನ ತೋಟಕ್ಕೆ ಹೋಗೋಕ್ಕೆ ಇವನಿಗೆ ಯಾಕೆ ನಾಚಿಕೆ ಆಗ್ಬೇಕು? ಕೆಲಸರಿಗಿಂತ ಮುಂಚೆ ಇವನೇ ಹೋಗ್ಬೇಕು. ಹೋಗಿ ಹೇಳಿ ನಿನ್ನ ಮಗಗೆ ಹಾಲು ಗುಂಡು ತಗೊಂಡು ಹೋಗ್ತಾನೆ ಇನ್ಮೇಲೆ ಅಂತ. ಏನ ಕರ್ಕರೆ ಅತ್ಲಾಗ ಇನ್ನೂ ಹಾಲು ಕರಿಯೋಕ್ಕೆ ಶುರು ಮಾಡಲೇ ಇಲ್ಲ. ಅದಕ್ಕಿಂತ ಮೊದಲೇ ಇದು ಶುರುವಾಗಿ ಹೋಗ್ಯದೀಗ. ಅಲ್ಲ, ನೀವು ಹೇಳ್ತೀರಲ್ಲ, ನಾ ಈಗ ಹೇಳ್ದಕ್ಕೂ ಒಪ್ಪಕ್ಕೂತಾನವ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಮತ್ತೊಂದು ಥರದ್ದು ಏನಾರು ತರ್ಕಾಯಿ ಎತ್ತಿ ಕೂತ್ಕೋತಾನೆ. ನೀ ಹೇಳ್ದಕ್ಕೂ ಅವನು ಒಪ್ಗಿಣ್ಲೇಬೇಕಪ್ಪ. ಯಾಕೆ ಒಪ್ಗಿಣಲ್ಲ? ನೀನೀಗ ಅವನು ಹೇಳಿದ ಕೂಡಲೇ ಪೂರ್ತಿ ಒಪ್ಗಿಂಡು ಇಲ್ಲಿ ಬಂದು ಇದಕ್ಕೆ ಹೇಳ್ತಿದ್ದೀಯೇ ಇಲ್ಲ? ಹಾಗೆ ನೀ ಹೇಳಿದ್ನೋ ಅವನು ಒಪ್ಗಿಬೇಕು. ಇಲ್ಲ ಆಗಲ್ಲ ಯಾಕೆ ಅಂತಾನೆ. ಹೇಳು, ನಿಂಗೆ ಗೊತ್ತಿದ್ದನ್ನು ಹೇಳು. ಹೋದ ವರ್ಷ ಹಾಲು ತಗೊಂಡೋಗಿ ನೀನು ಏನು ಮಾಡಿಯ ನಾನು ನೋಡಿನೇ. ಈ ವರ್ಷನೂ ಹಾಗೆ ಆಗಕ್ಕೆ ಬಿಡಲ್ಲ. ಅದು ಈ ವರ್ಷ ಇಷ್ಟು ಹದಗೆಟ್ಟಿಯ ನೀನು. ನಿನ್ನ ಯಾವ ನಂಬಿಕೆ ಮೇಲೆ ಕೊಟ್ಟು ಕಳ್ಸೋದು ಅನ್ನೋ. ಅವೇನು ಅದಕ್ಕೆ ಸುಮ್ಮನೆ ಇರಲ್ಲ, ನಂಗೆ ಗೊತ್ತು. ಇಲ್ಲ, ನಾನು ಹಂಗೆ ಮಾಡದ್ದೇ ಇಲ್ಲ, ಈ ಸತಿ 1 ರೂಪಾಯಿಯೂ ದಂಡ ಮಾಡಲ್ಲ ನಾನು ಅಂತಾನೆ. ಅವಾಗ ನೀನೇನು ಹೇಳ್ಬೇಕು ಗೊತ್ತಾ? ಒಂದು ಕೆಲಸ ಮಾಡು, 2 ತಿಂಗಳು ಕುಡಿದೆ ಮಾಡದೆ ಏನೂ ಮಾಡದೆ ಮನೆಯಲ್ಲೇ ಇದ್ದು, ಮನೆ ಆಯ್ತು, ಕೆಲಸ ಆಯ್ತು, ತೋಟ ಆಯ್ತು, ಗದ್ದೆ ಆಯ್ತು ಅನ್ನೋ ಥರ ಇರೋ. ಹಂಗೆ ನೋಡಿ ಗೊತ್ತಾದ ಮೇಲೆ ಎಲ್ಲ ಇದನ್ನು ನೀನೇ ಮಾಡ್ಬೋದು. ಹಾಲು ತೊಗೊಂಡು ಹೋಗೋದೇನು, ಇಡೀ ಮನೆ ವ್ಯವಹಾರನೂ ನೀನೇ ನೋಡ್ಕಿಬೋದು ಅನ್ನೋ. 2 ತಿಂಗಳು ಕೈಯಲ್ಲಿ ಮುಟ್ಟಂಗಿಲ್ಲ, ಕುಡಿಯೋದು ಮುಟ್ಟಂಗೆ ಇಲ್ಲ, ಪೇಟೆ ಕಡೆ ಹೋಗಂಗೂ ಇಲ್ಲ. ಹಂಗಿರೋಕ್ಕಾಗ್ತದೆ ಅಂದರೆ ಅವನು ಹೇಳ್ದಂಗೆ ಕೇಳೋಣ. ಇಲ್ಲ, ನಾವು ಹೇಳ್ದಂಗೆ ಅವ್ನು ಕೇಳಬೇಕು. 2ರಲ್ಲಿ 1 ಆಗ್ಬೇಕು. ಹೋಗಿ ಹೇಳು. ಎಂತದಪ್ಪ, ಹೋಗಿ ಹೇಳೋದು ಹೇಳ್ತೀನಿ. ಮಾವ, ಇಷ್ಟು ಬೇಗ ನೀವು ಗುಣ್ಣೆ ತಗೊಂಡು ಹೋಗೋದು ಅನ್ನೋದನ್ನ ರಿವೀಲ್ ಮಾಡಬಾರ್ದಿತ್ತು. ನಾನೇ ಅಂತಾನೆ ಇರಬೇಕಿತ್ತು. ಈಗ ನಾಳೆಯಿಂದ ಅವ್ರು ಗುಂಡಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ ನೋಡಿ ಬೇಕಾರೆ. ಅವಾಗ ಇನ್ನೂ ಒಳ್ಳೇದೇ ಆತಲ್ಲ. ಗುಂಡ ಅವನೇನಾದ್ರು ಟಾರ್ಚರ್ ಕೊಟ್ಟರೆ ಗುಂಡು ನಾವು ಹೋಗಲ್ಲ ಅಂತಾನೆ. ಕಾರಣ ನಮ್ಗೆ ಹೆಂಗೂ ಗೊತ್ತಿರ್ತದೆ. ಗುಂಡಿಗೆ ಏನಾರು ನೀವು ಬೇಡ ಅಂದರೂ ನಾನೇ ಹೋಗ್ತೀನಿ ಅಂದರೂ ಸಹ್ಯೋ. ತನ್ನಿಂದ ತಾನೇ ದಾರಿಗೆ ಬರ್ತಾನೆ. ಅವಾಗ ಹಿಂಗಿಂತ ಅವನೇ ಅಡ್ಡಿಲ್ಲ ಅನ್ನಿಸ್ತದೆ. ಅಷ್ಟಕ್ಕೂ ಅವನೇನು ಸುಮ್ಮನಿರವಲ್ಲ, ನಂಗೆ ಗೊತ್ತು. ಹೆಂಗಾರೂ ಮಾಡಿ ಅವನ ಕೈಗೆ ದುಡ್ಡು ಒಂದು ಸೇರದೆ ಇದ್ದಂಗೆ ಮಾಡಿದ್ರೆ ನೋಡೋಣ. ಆಮೇಲೆ ಎಲ್ಲರೂ ಕರ್ಕೊಂಡು ಹೋಗಿ ಏನಾರು ಮಾಡೋಕ್ಕಾಗ್ತದನೋ ಅಂತ. ಸ್ಟಾರ್ಟಿಂಗ್ 1-2 ದಿನ ನೀನೇ ತಗೊಂಡು ಹೋಗು. ಅಕಸ್ಮಾತು ಅವನು ಗುಂಡು ಬೇಡೇ ಬೇಡ ಅಂತ ಅಂದರೆ ಎಂತಕ್ಕೂ ಈಗ ಸ್ಕೂಟಿ ಬಂದ್ಕೊಂಡ್ಲಿ, ಬಂದ ಮೇಲಿನ ಕತಿಯಲ್ಲ. ಬರ್ತದೆ, ಸ್ಕೂಟಿ ಬರ್ತದೆ ಅದರ ಪಾಡಿಗದು, ಅದರಲ್ಲಿ ಏನು ತೊಂದರೆ ಇಲ್ಲ. ಇವ್ರು ಹೀಗೆ ಮಾಡ್ತಿದ್ರೆ ಹೆಂಗೆ ಸರಿ ಮಾಡೋದು ಅಂತ ನಂಗೆ ನಿಜ ತಲೆ ಕೆಟ್ಟು ಹೋದಂಗೆ ಆಗ್ತದೆ. ತಲೆ ಕೆಡ್ಸ್ಕೋಬೇಡ ನೀನು. ನಾನು ಇದ್ದೀನಿ ಅಂತ ಹೇಳಿನಲ್ಲ, ಹೆಂಗಾರು ಮಾಡಿ ದಾರಿಗೆ ತರೋಣ. ಮತ್ತು ನೀನು ಅಷ್ಟೇ ಸರಿತಾ, ಅವ್ನು ಹೇಳಿದ ಪೂರ್ತಿ ಉಲ್ಟಾನೇ ಹೇಳಕ್ಕೆ ಹೋಗಬೇಡ. ತಪ್ಪು ಸರಿನೋ 1-2 ಮಾತು ಅವನವು ಒಪ್ಪಿಗೆ ಬಿಡು ನೀನು. ಆವಾಗ ತನ್ನಿಂದ ತಾನೇ ಸರಿ ಆಗ್ತದೆ. ಪೂರ್ತಿ ಒಂದೇ ಸತಿ ಸಮ ಮಾಡೋಕ್ಕೆ ಎಲ್ಲ ಆಗ್ತದೆ ಹೇಳ. ಸರಿ ಸರಿ ಮಾವ.